ಕ್ಯಾಮರಾ ತೆಗೀರಿ. Did you note the details? Yes, sir. Come, let's go. ಆ ಹುಡುಗ ಯಾರು? ನಾಗರಾಜನ ಮಗ ಕೃಷ್ಣ ಅಂತ ಸರ್. ಬೊಂಬೆ ಒಳಗೆ ಯಾಕೆ ಸೇರ್ಕೊಂಡಿದ್ದ? ಅದು ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಆ ಬೊಂಬೆಲೆ ದೆವ್ವ ಸೇರ್ಕೊಂಡಿದೆ ಅನ್ಕೊಂಡಿದ್ದೆ. ಸರಿ ರೀ, ಆ ಹುಡುಗನ್ ಮರ್ಡರ್ ಯಾಕಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು? ನಿನ್ನೆ ರಾತ್ರಿ ತಾನೇ ಮರ್ಡರ್ ಆಗಿದೆ ಸರ್. ಇನ್ನೊಂದು ವಾರ ಟೈಮ್ ಕೊಡಿ, ಕಂಡು ಬಿಡ್ತೀನಿ. ಯಾರಿಗೆ ಆಸ್ಕಿಂಗ್ ಫಾರ್ ಟೈಮ್? ಸ್ಟೂಪಿಡ್. ಯಾಕ್ರಿ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ರಾ? ಹೋಗಿ ಅಮ್ಮೆ ಕಾಯ್ಸಾಕ್ ಹೋಗಿ. ಇಡಿಯಟ್. ಮಿಸ್ಟರ್ ನಾಗರಾಜ್ ರಾವ್, ಐ ಆಮ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಫ್ಯಾಮಿಲಿಗೆ ಫುಲ್ ಪ್ರೊಟೆಕ್ಷನ್ ಕೊಡೋ ವ್ಯವಸ್ಥೆ ನಾನು ಮಾಡ್ತೇನೆ. ಪ್ಲೀಸ್. ಆದ್ರೆ ಒಂದು ವಿಷಯ ಕೇಳ್ಬೇಕಂತಿದ್ದೇನೆ. ಆ ಬೊಂಬೆನೇ ಎಲ್ಲ ಕೊಲೆ ಮಾಡ್ತಾ ಇತ್ತಂತ ಸುದ್ದಿ ಇತ್ತಲ್ಲ, ಅದ್ರೊಳಗೆ ನಿಮ್ಮ ಮಗ ಯಾಕೆ ಸೇರ್ಕೊಂಡ? ದಯವಿಟ್ಟು ನನ್ನನ್ನು ಕೇಳಬೇಡಿ. ಫಾರ್ ಗಾಡ್ ಸೇಕ್ ಪ್ಲೀಸ್ ಲೀವ್ ಮಿ ಅಲೋನ್. ಪ್ಲೀಸ್ ಲೀವ್ ಮಿ ಅಲೋನ್. I will see you again, Mr. Nagaraj. Excuse me? Yes? ನಾನು ಕಾಶಿನಾಥ್ ಅಂತ. ನೀವೆಲ್ಲ ಇಲ್ಲಿ ಶೂಟಿಂಗ್ ಬಂದ ಮೇಲೆ ಕೊಲೆಗಳು ಆಗ್ಲಿಕ್ಕೆ ಶುರು ಆಗಿದೆ ಅಲ್ಲ? ಅದೇನೋ ಸರಿ ಸರ್, ಆದ್ರೆ ನಮ್ಮ ಯೂನಿಟ್ ಅಲ್ಲೂ ಕೊಲೆ ಆಗಿದೆ. ಇಲ್ಲಿನ ಜನ ಅದನ್ನ ದೆವ್ವದ ಕಾಟ ಅಂತಿದ್ದಾರೆ. ದೆವ್ವ? ಏನ್ರಿ ದೆವ್ವ? ಅದೇನೋ ಆ ಮನೆಗೆ ಹೋಗ್ಲಿಕ್ಕೆಲ್ಲ ಹೆದರ್ತಾರಂತಲ್ಲ, ಎಲ್ಲಿದೆ ಮನೆ ಅದು? ಸರ್ ಅಲ್ಲಿ ನೋಡಿ ಸರ್, ಅದೇ ಸರ್ ಆ ಮನೆ. ಐ ಸಿ. ನಾನು ಒಬ್ಬನೇ ಒಂದು ರಾತ್ರಿ ಇಲ್ಲಿಗೆ ಬಂದಿದ್ದೆ ಸರ್. ಬರೀ ಪಾಳ್ಬಿದ್ದ ಮನೆ, ಅಂತದೇನೂ ಇಲ್ಲ ಸರ್. ನಮ್ಮ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಪೋಸ್ಟಿಂಗ್ ಅಂದ್ರೆ ಹಿಂಜರಿತಾರೆ. ಇಲ್ಲೇನೋ ದೆವ್ವ ಇದೆ ಅಂತಾರೆ, ಬಹಳ ಜನ ನೋಡಿದೇವೆ ಅಂತಾರೆ. ಏನದು? ಇದು ಬರೀ ದೆವ್ವದ ಕಾಟ ಅಲ್ಲ ಸರ್. ಈ ಜಾಗದಲ್ಲಿ ಏನೋ ದೊಡ್ಡ ವಿಷಯನೇ ಇದೆ. ಇಲ್ಲಿ ನಿಧಿ ಇದೆ ಅಂತ ಸುದ್ದಿ ಬೇರೆ ಬಂದಿದೆ ಸರ್. ನೀವು ಪರ್ಮಿಷನ್ ಕೊಟ್ರೆ ನಾವು ಇದ್ರ ಹಿಂದಿನ ರಹಸ್ಯನ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ವೈ ನಾಟ್? ನಿಮ್ ಸಾರ್ವಜನಿಕರ ಕೋಆಪರೇಷನ್ ಇಲ್ದಿ ನಾವು ತಾನೇ ಏನ್ ಮಾಡಕ್ಕಾಗತ್ತೆ? ನೀವು ನಿಮ್ ಕೈಲಿ ಆದಷ್ಟು ಮಾಡಿ. ಓಕೆ ಸರ್. ನಾನು ಮಿಸ್ ಆಗಿ ಹೇಳಿ ನಿಮ್ ಜೊತೆ ಕೋಆಪರೇಟ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಓ ಯಸ್ ಶೋರ್. ಮಿಸ್ಟರ್ ಕಾಶಿನಾಥ್, ನನಗೊಂದು ಹೋಮ್ ಮಿನಿಸ್ಟ್ರಿಯಿಂದ ಇಂಪಾರ್ಟೆಂಟ್ ವೈರ್ಲೆಸ್ ಮೆಸೇಜ್ ಬಂದಿದೆ. ಸೊ ನಾನು ತಕ್ಷಣ ಹೋಗಿ ಹೋಮ್ ಮಿನಿಸ್ಟ್ರಿ ಭೇಟಿ ಆಗಬೇಕಾಗಿದೆ, ಅರ್ಜೆಂಟ್. ನಾನು ಬಂದ ತಕ್ಷಣ ಏನ್ ವಿಷಯ ಅಂತ ತಿಳ್ಕೊಂಡು ಮತ್ತೆ ನಿಮಗೆ ಜಾಯ್ನ್ ಆಗಿ. ಓಕೆ ಸರ್. ಓಕೆ ಮಿಸ್ಟರ್ ಕಾಳಯ್ಯ ಸರ್, ಯು ಕೋಆಪರೇಟ್ ವಿತ್ ದೆಮ್. ಓಕೆ ಸರ್. ಅಂಡ್ ಸಿ ದಟ್ ಎವ್ರಿಥಿಂಗ್ ಆಲ್ ರೈಟ್ ಟಿಲ್ ಐ ಕಮ್ ಬ್ಯಾಕ್. ಸಿ ಯು ಸರ್. ಓಕೆ, ಸಿ ಯು. ಕೌಂಟ್ರನ್ ಹೋದ, ಆ ಬೊಂಬೆಲ್ಲ ಸೇರ್ಕೊಂಡ. ಅದಕ್ಕೆ ನಾನೇ ಕಾರಣ. ಏನು? ಹೌದು ಹೌದು, ಅವನು ಆ ಕಮಲಾಕ್ಷಿನ ತುಂಬಾ ಹಚ್ಕೊಂಡಿದ್ದ. ಅಪ್ಪ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಅವನ ಬೈದಿದ್ದಕ್ಕೆ ರೂಮ್ ನಲ್ಲಿ ನನ್ ಜೊತೆಲಿ ಚಡಪಡಿಸ್ತಿದ್ದ. ಆಗ ನಿನಗೂ ಕುಮಾರ್ಗೂ ಲವ್ ಹೇಗಾಯ್ತು ಅಂತ ಕೇಳ್ದ. ನಾನು ಆ ಬೊಂಬೆ ಒಳಗಡೆ ಸೇರ್ಕೊಂಡು ನಿನ್ನ ಹೆದರ್ಸೋ ಪ್ರಯತ್ನ ಪಟ್ಟು ಲವ್ ಆಗಿದ್ ಹೇಳ್ದೆ. ಆ ಐಡಿಯಾ ಅವನಿಗೂ ಬಹಳ ಇಷ್ಟ ಆಯ್ತು. ಅದಕ್ಕೆ ಅವನು ಹಾಗೆ ಮಾಡೋದಕ್ಕೆ ರಾತ್ರಿ ಹೊರಗಡೆ ಹೋದ ಅನ್ಸತ್ತೆ. ಅದಕ್ಕೆ ಕೃಷ್ಣನ ಕೊಲ್ಲೋಕೆ ಸುಲಭ ಆಯ್ತು. ಅವನ ಅಷ್ಟು ದಿಗ್ಬಂಧನ ದಾಟಿ ಹೊರಗೆ ಹೋಗ್ಬಾರ್ದಾಗಿತ್ತು.
ನನ್ನನ್ನು ಕ್ಷಮಿಸಿಬಿಡು ತಾಯಿ. ನಾನು ಪಾಪ ಮಾಡಿಬಿಟ್ಟೆ, ಮಾಡಬಾರ್ದು ಪಾಪ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು. ಕುಮಾರ್, ಸರ್ ಕುಮಾರ್ ಎಲ್ಲೂ ಕಾಣಿಸ್ತಿಲ್ಲ ಸರ್. ಬೇಲ್ ಆಕ್ಸಿಡೆಂಟ್ ಕೊಡೋಕೆ ರೂಮ್ಗೆ ಹೋಗಿದೆ ಸರ್. ರೂಮಲ್ಲಿ ಇಲ್ಲ, ಎಲ್ಲಾ ಕಡೆ ಹುಡುಕ್ದೆ ಸರ್, ಎಲ್ಲೂ ಸಿಗ್ಲಿಲ್ಲ. ಕಮಾನ್ ಸರ್, ಕಾಣಿಸ್ತಾ ಇಲ್ಲ ಸರ್. ಏನೋ ಇದೆಲ್ಲ ಕುಮಾರ್ ಕೆಲಸ. ನಡೀಲಿ ಕುಮಾರ್, ನಾವೆಲ್ಲಿ ಹೋಗ್ತಿದೀವಿ? ನೀ ಸುಮ್ಮನೆ ಬಾ, ನೀನೇನು ಹೆದರ್ಕೋಬೇಡ, ಬಾ. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಹೇಳ್ತೀನಿ ಇದೀಯ? ಹೇಳ್ತೀನಿ. ಅಣ್ಣ ಕುಮಾರ್, 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 For more updates, like, comment, subscribe to our channel.